ನಾವು ಎವ್ರಿ ಇಯರ್ ಬಂದು ಶ್ರೀನಗರ್ ರೂಟಲ್ಲಿ ಓಡಾಡ್ತಾ ಇದ್ವಿ. ಫಸ್ಟ್ ಟೈಮ್ ನಾವು ಮನಾಲಿ ಥ್ರೂ ಹೋಗ್ತಾ ಇರೋದು, ಅದು ಲೋಡ್ ಗಾಡಿ ತೊಗೊಂಡು. ಏನೋ ಮಾಡೋಕ್ಕಾಗಲ್ಲ ನೋಡಿ, ಕಲ್ಲೆಲ್ಲ ಹೆಂಗೆ ಬಂದು ರೋಡಿಗೆ ಬಿದ್ದಿದೆ. ಇವನ್ನೆಲ್ಲ ಸೆಂಟ್ರ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಮನಾಲಿ ಸ್ನೋ 2026 ಮೊದಲನೇ ಸ್ನೋ ನೋಡ್ತಾ ಇರೋದು ಅನ್ಕೊಳ್ಳಿ ಇಷ್ಟ ಹತ್ರದಿಂದ. ಇದು ಸುಮ್ಮನೆ ಮಾತಲ್ಲ. ತಂಗ್ಲಂಗ್ಲಾ ಪಾಸು 17,482 ಅಡಿ ಅಂದರೆ ಸುಮ್ಮನೆ ಅಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಲೇ ಏರ್ಪೋರ್ಟ್ ಹತ್ರ ಇದ್ದೀವಿ. ಲೇ ಏರ್ಪೋರ್ಟ್ ಇದು, ನಾವಿರೋದಿಲ್ಲಿ. ಈಗ ಸಮಯ ಸರಿಯಾಗಿ 5 ಗಂಟೆ. ನಾವಿವಾಗ ಲೇ ಟು ಡೆಲ್ಲಿ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನೋಡ್ಬೋದು 2 ಗಾಡಿ ಇಲ್ಲಿದ್ದಾವೆ. ಈಗ ಇಲ್ಲಿಂದ ಲೇ ಟು ಡೆಲ್ಲಿ ಟ್ರಿಪ್ಪು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಇವತ್ತು ಈ ಟ್ರಿಪ್ ಸ್ಪೆಷಾಲಿಟಿ ಅಂದರೆ, ನಾವು ಎವ್ರಿ ಇಯರ್ ಬಂದು ಶ್ರೀನಗರ್ ರೂಟಲ್ಲಿ ಓಡಾಡ್ತಾ ಇದ್ವಿ. ಫಸ್ಟ್ ಟೈಮ್ ನಾವು ಮನಾಲಿ ಥ್ರೂ ಹೋಗ್ತಾ ಇರೋದು, ಅದು ಲೋಡ್ ಗಾಡಿ ತೊಗೊಂಡು. ಘಾಟ ಲೂಪ್ಸ್ ಅಂತ ಒಂದು ಘಾಟ್ ಇದೆ, ಹೆವಿ ಡೇಂಜರಸ್ ಘಾಟು. ಮತ್ತು ಒಂದು 4-5 ಐ ಪಾಸ್ ಆಗುತ್ತೆ. ಈಗ ನಾವು ಬಂದಿರೋ ರೋಡ್ ಬಂದು ಮ್ಯಾಕ್ಸಿಮಮ್ ಆಲ್ಟಿಟ್ಯೂಡ್ ಬಂದು 13,000 ಚಿಲ್ಲರೆ ಅಡಿ. ಈಗ ಹೋಗ್ತಾ ಇರೋದು ಬಂದು 16 ಚಿಲ್ಲರೆಗೆ ಹೋಗ್ತೀವಿ. ಇವಾಗ ನಾವಿರೋದು ಬಂದು 10,000-11,000 ರೇಂಜಲ್ಲಿ. ಇನ್ನೂ 5,000 ಅಡಿ ಮೇಲಕ್ಕೆ ಹೋಗ್ತೀವಿ. ನೋಡೋಣ ಹೆಂಗಿರುತ್ತೆ ಜರ್ನಿ ಅಂತ ತೋರಿಸ್ತೀನಿ. ವಿಡಿಯೋ ಇಂಟ್ರೆಸ್ಟ್ ಆಗಿರುತ್ತೆ, ಪೂರ್ತಿ ನೋಡಿ. ಕಿಲೋಮೀಟ್ರ್ ಕೂಡ ಎಲ್ಲ 0 ಮಾಡಿದ್ದಾಯಿತು. ಈಗ ಇಲ್ಲಿಂದ ಎಷ್ಟು ಹೊಡುತ್ತೆ ಅಂತ ನೋಡೋಣ. ಆ್ಯಡ್ ಬ್ಲೂದು ಆ್ಯಕ್ಚುಲಿ ಇದೆ, ಆ್ಯಡ್ ಬ್ಲೂ ಇದ್ರಲ್ಲಿ ತೋರಿಸ್ತಾ ಇಲ್ಲ, ಸ್ವಲ್ಪ ಮುಂದೆ ಹೋದ್ಮೇಲೆ ತೋರಿಸುತ್ತೆ. ಬನ್ನಿ ಈಗ ಇಲ್ಲಿಂದ ಹೊರಡುವಂಥ ಸಮಯ. ಅಲ್ಲೇ ಬೈಪಾಸ್ ಮುಖಾಂತರ ಸಿಟಿ ಪಾಸ್ ಮಾಡಿಬಿಡೋಣ. ಸಿಟಿ ಒಳಗೆ ಹೋಗೋದು ಬೇಡ. ಸಿಟಿ ಒಳಗೆ ಫುಲ್ ಅಪ್ಪಿದೆ, ಹಿಂಗೆ ಬೈಪಾಸಲ್ಲಿ ಪ್ಲೇನ್ ರೋಡ್ ಇದೆ. ಹಂಗಾಗಿ ನಾವಿವಾಗ ಹೋಗ್ತಾ ಇರೋದು ಬಂದು ನ್ಯಾಷನಲ್ ಹೈವೇ 3 NH3ನಲ್ಲಿ ಮನಾಲಿ ಟು ಲೇ ಹೈವೇ. ಇನ್ನು ಮುಂದಕ್ಕಿದೆ ಅದು, ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೋ ಅಂತ. NH1 ಮಾತ್ರ ಶ್ರೀನಗರ್ ಟು ಲೇ ಪಕ್ಕ ಅದಷ್ಟೇ ಇರೋದು. ಹೈವೇ ಚೆಕ್ ಮಾಡ್ಕೊಳ್ಳಿ ನೀವೇ, NH3 ಎಲ್ಲಿಂದ ಎಲ್ಲಿಗಿದೆ ಅಂತ. ಅದರಲ್ಲಿ ಇವತ್ತು ನಾವು ಜರ್ನಿ ಮಾಡ್ತಿರೋದು ಲೇ ಟು ಮನಾಲಿ ಟು ಸೀದಾ ನಮಗೆ ಚಂಡೀಗಢ ಡೆಲ್ಲಿವರೆಗೂ ಹೋಗ್ತೀವಿ. ನೋಡಿ ಒಂದು ಹಳ್ಳಿ ಇದು, NH3ಅಲ್ಲಿ ಒಂದು ಹಳ್ಳಿ ಇದು. ಮನಾಲಿ ರೋಡಲ್ಲಿ ಯಾವ ಥರ ಇದೆ, ಸಖತ್ತಾಗಿದೆ. ಲೇ ಬಿಟ್ಟಿನ ಏನು ಜಾಸ್ತಿ ದೂರ ಬಂದಿಲ್ಲ, ಏನೋ 10 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಚಹಾ ಕುಡಿಯೋಣ ಅಂದರೆ ಒಂದೇ ಒಂದು ಟೀ ಅಂಗಡಿ ಸಿಗ್ತಾ ಇಲ್ಲ ಈ ರೋಡಲ್ಲಂತೂ. ಸರ್ಚು 226. ಮನಾಲಿ 465 ಕಿಲೋಮೀಟ್ರ್ ಇದೆ. ಮನಾಲಿ 2 ದಿನ ಡ್ರೈವು. ನಾಳೆ ಸಂಜೆ ಸತಿಗೆ ಮನಾಲಿ ರೀಚ್ ಆದರೆ ನಾಡ್ದು ಡೆಲ್ಲಿಗೆ ರೀಚ್ ಆಗ್ತೀವಿ. ನೋಡೋಣ ಹೆಂಗಾಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. 950 ಕಿಲೋಮೀಟ್ರ್ ಎಷ್ಟು ದಿನ ಬೇಕು ಹೊಡಿಯೋಕ್ಕೆ ಗೊತ್ತಿಲ್ಲ ಇಲ್ಲಿ. ಯಾಕಂದರೆ ಈ ರೋಡಲ್ಲಿ ನಾವು ಫಸ್ಟ್ ಟೈಮೆಲ್ಲ ಬರ್ತಾ ಇರೋದು. ಅಂತೂ ರೈಟ್ ಸೈಡಲ್ಲಿ ನೆಕ್ಸ್ಟ್ ಲೆವೆಲ್ ಹಾಕೊಂಡೈತೆ ನೋಡಿ. ಒಳ್ಳೆ ಲೊಕೇಶನ್ನು, 2 ಸೈಡ್ ಫುಲ್ ಹಿಲ್ ಸ್ಟೇಷನ್ನು, ಅದ್ರ ಮಧ್ಯೆ ಹೋಗ್ತಾ ಇದ್ದೀವಿ ನೋಡಿ. ಯಾವ ಥರ ಇದೆ ಗೊತ್ತಾ, ಸಖತ್ತಾಗಿದೆ. ಅಣ್ಣ ಮುಂದೆ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಒಳ್ಳೆ ಲೆಫ್ಟ್ ಸೈಡಲ್ಲಿ ನದಿ, ರೈಟ್ ಸೈಡಲ್ಲಿ ರೋಡು, ಸುತ್ತ ಬೆಟ್ಟ ಗುಡ್ಡ ನೋಡಿ ಯಾವ ಥರ ಇದೆ. ವಾವ್, ನೋಡೋಕೆ 2 ಕಣ್ಣು ಸಾಲು. ಮನಾಲಿ ಟು ಲೇ ರಸ್ತೆಯ ಮೊದಲ ಆಫ್ ರೋಡ್ ನೋಡ್ಬೋದು. ರೋಡೆಲ್ಲ ಕೊಚ್ಕೊಂಡು ಹೋಗಿದೆ ಅನಿಸುತ್ತೆ ಮುಂಚೆ. ಅದ್ರ ಮೇಲೆ ಮಣ್ಣು ಹಾಕಿ ಟೆಂಪ್ರವರಿ ರೋಡ್ನ ಬಿಲ್ಡ್ ಮಾಡಿದ್ದಾರೆ. ನಾವು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ನಮ್ಮ ಹಿಂದೆಗಡೆ ಇರೋ ಮಿಷಿನ್ ಬಂದು ಅಲ್ಲಾಡ್ತಾ ಐತೆ ಲೊಳ ಅಂತ. ಬೆಲ್ಟ್ ಹಾಕಿ ಟೈಟ್ ಹೊಡೆದಿದ್ದೀವಿ ಆ ಕಡೆಗೆ ಈ ಕಡೆಗೂ, ಹಂಗಾದ್ರೂ ಅಲ್ಲಾಡ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ ನೋಡಿ, ಕಲ್ಲೆಲ್ಲ ಹೆಂಗೆ ಬಂದು ರೋಡಿಗೆ ಬಿದ್ದಿದೆ. ಇವನ್ನೆಲ್ಲ ಸೆಂಟ್ರ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಣ್ಣ ಜೋರಾಗಿ ಹೋಗ್ತವ್ರೆ. ಯಾಕೆ ಹೇಳಿ ಗೆಸ್ ಮಾಡಿ. ಗೆಸ್ ಮಾಡಿದ್ರಾ? ಇನ್ನೂ ಗೊತ್ತಾಗಿಲ್ವಾ? ನಾನು ಹೇಳ್ತೀನಿ ಕೇಳಿ. ಅದು ಬಂದು ಟಾಟಾ ಅಲ್ಟ್ರಾ. ಅಷ್ಟು ಹೇಳಿದ್ರೆ ಸಾಕು ಅನಿಸುತ್ತೆ, ಮುಂದೆ ಏನು ಹೇಳೋದು ಬೇಕಾಗಿಲ್ಲ ಅನಿಸುತ್ತೆ. ಹಂಗಾಗಿ ಅಷ್ಟು ಜೋರಾಗಿ ಹೋಗ್ತವ್ರೆ ಅಣ್ಣ. ಬಟ್ ಆ ಡೇಂಜರಸ್ ರೋಡ್ಸ್ ನೋಡಿ ಯಾವ ಥರ ಇದೆ. ಸ್ವಲ್ಪ ಯಾಮರಿದ್ರು ಕೆಳಗಡೆ ಹಳ್ಳ, ನದಿ ನೋಡ್ಬೋದು. ವಾ, ಇಷ್ಟಲ್ಲೇ ಹೋಗ್ಬೇಕು. ಕೊಚ್ಕೊಂಡು ಹೋಗ್ಬಿಟ್ಟಿದೆ ರೋಡೆಲ್ಲ, ಕೊಚ್ಕೊಂಡು. ನಮಗಂತೂ ಈ ರೋಡ್ದು ಏನು ಐಡಿಯಾನೇ ಇಲ್ಲ. ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಮುಂದೆಗಡೆ ಇರೋ ಗಾಡಿಯವ್ರು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ರೋಡ್ ಹೆಂಗಿದೆ, ಏನು, ಎಲ್ಲಿ
ಗುಂಡಿ ಇದೆ, ಎಲ್ಲಿ ಅಪ್ ಇದೆ, ಎಲ್ಲಿ ಡೌನ್ ಇದೆ, ಏನಂದ್ರೆ ಏನು ಗೊತ್ತಿಲ್ಲ. ಇಂಥ ರೋಡ್ಗಳಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಆದಷ್ಟು. ನೋಡಿ ಅವಾಗಿಂದ ಬರ್ತಾನೆ ಇದೀವಿ, ಆಫ್ ರೋಡ್ ಮುಗಿತಾನೆ ಇಲ್ಲ. ಈಗ ಸದ್ಯಕ್ಕೆ ಮುಗ್ದಂಗೆ ಕಾಣ್ತು, ನೋಡ್ಬೋದು ಅಲ್ಲಿ ಮುಂದೆ ತಾರ್ ರೋಡ್ ಕಾಣ್ತಾ ಇದೆ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಸ್ವಲ್ಪ ದೂರ. ಮತ್ತೆ ಆಫ್ ರೋಡ್ ಸಿಗುತ್ತೆ ಈ ರೋಡಲ್ಲಿ, ತುಂಬ ಆಫ್ ರೋಡ್ಸ್ ಇದೆ ಅಂತ. ಹೋಗೋಣ ಆರಾಮಾಗಿ, ಏನು ಮಾಡ್ತೀರಾ. ಹಂಗೆ ಬರ್ತಾ ಬರ್ತಾ ಒಂದು ಹಳ್ಳಿ ಸಿಕ್ತು. ಇಲ್ಲಿ ಯಾವ್ದು ಭಯ ಎಲೆಕ್ಟ್ರಿಕ್ ಬಸ್ಸು, ಇಲ್ಲಿ ಲೋಕಲ್ಸ್ಗಾ? ವಾ ನೋಡಿ, ಹಾಂ 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 ಕುಮಾರಸ್ವಾಮಿ ಅವರು ಇದಾರಲ್ಲ, ಹಾಂ, ಏನೋ ಅವ್ರ ಖಾತೆ ಏನಪ್ಪಾ ಅಂದ್ರೆ ದೊಡ್ಡ ಕೈಗಾರಿಕೆಗಳು, ಅವ್ರ ಕಡೆಯಿಂದ ಬಂದಿದೆ. ಈಗ ಸದ್ಯಕ್ಕೆ ಒಂದು ಹಳ್ಳಿ ಪಾಸ್ ಮಾಡ್ತಿದೀವಿ. ಹಳ್ಳಿ ಹೆಸರು ಬಂದು ಗಯಾ ಅಂತ. ನೋಡ್ಬೋದು ಯಾವ ಥರ ಇದೆ ಅಂದರೆ ಸ್ವರ್ಗ ಅನ್ಕೊಂಬಿಡಿ. ಹಳ್ಳಿ ಮಾತ್ರ ಸುತ್ತ ಭತ್ತ ಬೆಳೆದಿದ್ದಾರೆ ಹಳ್ಳಿಲಿ. ವಾವ್, ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲ ಈ ಊರು. ಮೇಲ್ಗಡೆ ನೋಡಿ, ಇದೇ ಊರದ್ದೆಲ್ಲ ಫುಲ್ ಸಾಕಾದಾಗಿದೆ ಗುರು. ಸ್ವರ್ಗ ಎಲ್ಲೂ ಇಲ್ಲ, ಭೂಮಿ ಮೇಲೆ ಇದೆ. ನಾವು ಹುಡುಕೊಂಬಂದು ನೋಡ್ಬೇಕಷ್ಟೆ. ನೋಡಿ, ಸತತ ಒಂದು 6-7 ಏರ್ಪಿನ್ ಬೆಂಡ್ಸ್ ಹತ್ಸ್ಕೊಂಡು ತಂಗ್ಲಂಗ್ಲ ಹೋಗ್ತಾ ಇದ್ವಿ. ತಂಗ್ಲಂಗ್ಲ ಪಾಸ್ ಮಾಡ್ಕೊಂಡು ಮತ್ತೆ ಡೌನ್ ಇಳಿಸ್ಬೇಕು. ನೆಕ್ಸ್ಟ್ ಈಗ ತಂಗ್ಲಂಗ್ಲ ಹತ್ತತ್ರ ಇನ್ನೊಂದು 10-15 ಕಿಲೋಮೀಟ್ರ್ ಅಪ್ಪ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಹೇರ್ಪಿನ್ ಬೆಂಡ್ಸ್ ಯಾವ ಥರ ಇದೆ ಅಂತ. ಫುಲ್ಲು ಕೆಳಗಿಂದ ಬಂದಿರೋದು, ಬಟ್ ಕಾಣಲ್ಲ ಅಷ್ಟು ಕ್ಲಿಯರಾಗಿ ಯಾವ ಥರ ಇದೆ ಅಂತ. ಕಾಣ್ತಾಯ್ತ ಅಲ್ಲಿ? ಅದೆಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದು ನೋಡಿ. ವಾ ಲ್ಯಾಂಡ್ ಸ್ಲೈಡ್ ನೋಡಿ ಹೆಂಗಾಗೈತೆ ಭಯ. ಏನು ಭಯ ಈ ರೇಂಜ್ಗೆ? ಹಾಂ, ನೋಡಿ 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 ಯಾವ ಥರ ಆಗಿದೆ. ಆ್ಯಕ್ಚುಲಿ ಆಗಿ ಇದಕ್ಕಿಂತ ಡೇಂಜರಸ್ ರೋಡ್ ಒಂದು ಮುಂದೆ ಇದೆ, ಘಾಟಾ ಲೂಪ್ಸ್ ಅಂತ. ಫುಲ್ಲು ಸಿಂಗಲ್ ರೋಡು, ಒಂದೇ ಗಾಡಿ ಪಾಸ್ ಆಗೋದು. ಅದರಲ್ಲಿ 21 ಹೇರ್ ಪಿನ್ ಬೆಂಡ್ಸ್ ಇದೆ. ತೋರಿಸ್ತೀವಿ ಅದನ್ನು ಡ್ರೋನ್ ಶಾಟಲ್ಲಿ ತೋರಿಸ್ತೀವಿ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂತ. ಅದನ್ನ ಮುಂದೆ ಸಿಗುತ್ತೆ, ಹೋಗೋಣ ತೋರಿಸ್ತೀವಿ ಅದನ್ನು. ಒಳ್ಳೆ ಅಪ್ಪತ್ಸ್ಕೊಂಡು ಹೋಗ್ತಾ ಇದ್ವಿ. ಅಣ್ಣ ಮುಂದೆ ಮುಂದೆ, ನಾವು ಹಿಂದೆ ಹಿಂದೆ ಅನ್ನಂಗೆ. ಗಾಯ್ಸ್, ಇಷ್ಟೊತ್ತು ಒಂದು 15-20 ಏರ್ ಪಿನ್ ಬೆಂಡ್ಸ್ನ ಕ್ರಾಸ್ ಮಾಡಿಕೊಂಡು ಬಂದ್ವಿ. ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ವಿ ಗಾಡಿ. ಆ ಬೆಟ್ಟಕ್ಕೆ ಫುಲ್ ಕೆಳಗಿಂದ ಬಂದಿದ್ದು ನಾವು. ಈಗ ಮತ್ತೆ ಮೇಲೆ ನೋಡಿದ್ರೆ ಪೂರ್ತಿ ಟಾಪ್ಗೆ ಹೋಗ್ಬೇಕು, ಪೂರ್ತಿ ಟಾಪು. ಇಲ್ಲಿಂದ 1, 2, 3, 4, 5ನೇ ಏರ್ ಪಿನ್ ಬೆಂಡು. ಇನ್ನೂ ಟಾಪ್ಗೆ ಹೋಗ್ಬೇಕು. 5 ಅಂದರೆ ಡಬಲು 10 ಏರ್ ಪಿನ್ ಬೆಂಡ್ ಹಚ್ಕೊಂಡು ಪೂರ್ತಿ ಟಾಪು. ಪೂರ್ತಿ ಅಲ್ಲಿ ಗಾಡಿ ನಿಲ್ಲಿಸಿ ತೋರಿಸ್ತೀನಿ ಕೆಳಗಡೆ ರೋಡ್ ಹೆಂಗೆ ಕಾಣುತ್ತೆ ಅಂತ. ಅಲ್ಲಿ ಮೇಲ್ಗಡೆ ಹೋಗಿ ಅಣ್ಣ ಇಲ್ಲೇ ನಿಲ್ಸೋರು ಗಾಡಿ. ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ದೆ. ಗಾಡಿಗಳು ಬರ್ತವೆ ನೋಡ್ಕೊಳ್ರಿ. ಸಖತ್ತಾಗಿದೆ ಲೊಕೇಶನ್ಸ್ ಎಲ್ಲ. ಈ ರೋಡು ಸೂಪರ್ ಅಡ್ವೆಂಚರ್ ಆಗಿದೆ, ನೋಡ್ಬೋದು. ಮನೇಲಿನ ಯಾಕೋ ಒಣ್ಣ ಆ ಗಾಡಿ ಕರ್ಕೊಂಡು ಮುಂದೆ ಹೋಗೋ ಗಾಡಿಗೆ ನಾನು ಸುದರ್ಶನ್ ಬೈ ಇಬ್ಬರೇ. ಈಗ ನನಗಂತೂ ಫುಲ್ಲು ವಯಸ್ಸು ಡಬ್ಬೆ ಗಿಟ್ಟಂಗಿದೆ. ಆ್ಯಕ್ಚುಲಿ ನಾವು ಲಾಸ್ಟ್ ಟ್ರಿಪ್ ಏನು ನಾವು ಲೇಟು ನಾವೇನು ಕಾಶ್ಮೀರ್ ಟು ಲೇ ರೋಡಲ್ಲಿ ಬಂದ್ವು. ಮ್ಯಾಕ್ಸಿಮಮ್ ಲೆವೆಲ್ 13.5 ಆಟಿಟ್ಯೂಡ್ ಲೆವೆಲ್ಲು. ಆ್ಯಕ್ಚುಲಿ ಇವಾಗ 14,000-15,000 ಸಾವಿರಕ್ಕೆ ಬಂದಿದ್ದೀವಿ. 16,500 ಹೋಗ್ತೀವಿ. ಮತ್ತು ರೋಡ್ ಸೈಡ್ ಸ್ನೋ ಎಲ್ಲ ಸಿಗುವಂಥ ಸಾಧ್ಯತೆ ಇದೆ. ಇವಾಗ ಕಾಣಿಸ್ತಾ ಇದೆ ರೋಡ್ ಸೈಡ್ ಆಲ್ರೆಡಿ. ಮುಂದೆ ಮೇಲಕ್ಕೆ ತೋರಿಸ್ತೀವಿ. ತಂಗ್ಲಂಗ್ಲಾ ಪಾಸ್ ಇದು ನಾವು ಹೋಗ್ತಾ ಇರೋದು. ಈಗ ತಂಗ್ಲಂಗ್ಲಾ ಪಾಸ್ ಮಾಡಿಕೊಂಡು ಇನ್ನು ತುಂಬ ಇದೆ. ಇನ್ನು 370-380 ಕಿಲೋಮೀಟ್ರ್ ಹೊಡಿಬೇಕು ಗಾಡಿ ಮನಾಲಿಗೆ ಹೋಗೋಕ್ಕೆ. ನಾವು ಯಾವುದೇ ರೋಡ್ಗೆ ಫಸ್ಟ್ ಟೈಮ್ ಹೋದಾಗ ನಮ್ಗೆ ಎಷ್ಟು ಮಜಾ ಕೊಡುತ್ತೆ ಅಂದರೆ ವ್ಯೂಸು ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಸಖತ್ತಾಗಿ ಮಜಾ ಕೊಡುತ್ತೆ. ಏನಂತೀಯ ಭಯ? ಸಖತ್ ಭಯ ನಿಜವೂ. ನನಗೆಲ್ಲ ಸಖತ್ ಖುಷಿ ಆಗ್ತದೆ. ಅದೇನೆ, ನಾನು 4-5 ವರ್ಷದ ಕನಸು ಅಪ್ಪರ್ ಹಿಮಾಲಯಸಿಗೆ ಬರಬೇಕು ಅಂತ. ಆಗಿರ್ಲಿಲ್ಲ. ಇವತ್ತು ಅಜಯ್ ಅಣ್ಣನ ಏನೋ ದೆಸೆಯಿಂದ ಅದು ಸಹಕಾರ ಏನೋ ಇದಾಗ್ಬಿಡಿ ನೆರವೇರ್ಬಿಟ್ಟಿದೆ. ಏನಿಲ್ಲ, ನಡೆಯೋದಿದೆ. ಇನ್ನು ಫುಲ್ ಚಾಲಿ ಮಾಡ್ತೀನಿ ಸೈಕಲ್. ಅಣ್ಣ ಸೈಕಲ್ ರೈಡಾಗಿರೋದಿನ್ನ ಬ್ಲಾಗ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಣ್ಣನಿಗೆ. ಅದು ಶುರು ಮಾಡ್ತಾರೆ ನೆಕ್ಸ್ಟು. ನಾವು 2-3 ದಿನದಲ್ಲಿ ಸೈಕಲ್ ರೈಡ್ ಶುರು ಆಗುತ್ತೆ ಅವ್ರದ್ದು. ವ್ಯೂ ನೋಡಿ ಗಾಯ್ಸ್, ಸ್ನೋದು ಯಾವ ಥರ ಕಾಣ್ತೈತೆ ಮುಂದೆ. ಅಷ್ಟು ಹೈಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಮುಂದೆ ನಮಗೂ ಸ್ನೋ ಸಿಗ್ತದೆ, ತೋರಿಸ್ತೀವಿ. ಈ ವರ್ಷದ ಮೊದಲನೇ ಸ್ನೋ 2026 ಸ್ನೋ ನೋಡುವ. ಎಲ್ಲ ಕರಗಿದೆ ಆಲ್ರೆಡಿ, ಸ್ವಲ್ಪ ಸಿಗ್ಬೋದು. ನೋಡೋಣ ಬನ್ನಿ, ಮುಂದೆ ತೋರಿಸ್ತೀನಿ. ಎಷ್ಟು ಹತ್ತಿಸ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಸೀರಿಯಸ್ಲಿ ಹೆವಿ ಡೇಂಜರ್. ನೋಡಿ ಎಲ್ಲಿಂದ ಬಂದಿರೋದು ಕಾಣುತ್ತೆ ಕೆಳಗೆ ಊರು. ಅಲ್ಲಿ ನೋಡಿ, ಅಲ್ಲೆಲ್ಲ ಅದಕ್ಕಿಂತ ಏನು ಕೆಳಗಿದೆಯಲ್ಲ ಅಲ್ಲಿ ಬ್ರಿಡ್ಜು, ಆ ಬ್ರಿಡ್ಜ್ ಏನು ಕಾಣಿಸ್ತಿದೆಯಲ್ಲ ಅಷ್ಟನ್ನು ಆಲೆ ಹತ್ತಿದ್ದೀವಿ. ಅಲ್ಲಿ ಬ್ರಿಡ್ಜ್
ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ ಸೆಂಟ್ರಲ್ಲಿ. ಅಲ್ಲಿಂದ ಇಲ್ಲಿಗೆ ಹಚ್ಚಿದೀವಲ್ಲ, ಅದು ಲೈಟ್ರಸ್ ಹಚ್ಚಿದೀವಿ. ಆಕ್ಚುಲಿ ನಾನು ಲೇಟು ಏನು ಕಾರ್ಗಿಲ್ ಟು ಲೇ ಏನು ರೋಡ್ ಇದೆಯೋ ಅದೇ ಡೇಂಜರಸ್ ರೋಡ್ ಅನ್ಕೊಂಡಿದ್ದೆ. ಘಾಟ್ ಸೆಕ್ಷನ್ ನೋಡ್ಬಿಟ್ಟು ಅದಕ್ಕಿಂತ ಡೇಂಜರಸ್ ರೋಡ್ ಇದೆ ಅನ್ಕೊಳ್ಳಿ. ಅದಕ್ಕಿಂತ ಎರಡರಷ್ಟು ಘಾಟ್ ಹತ್ತಿಸ್ತಾ ಇದೀವಿ ನೋಡಿ. ಹೆವಿ ಡೇಂಜರ್. ಏರ್ ಪಿನ್ ಬೆಂಡ್ಸ್ ಕಟ್ಟಾಗೋ ಆಗೋ ಸರ್ ಗಾಡಿ ಕೆಟ್ಟೋಗ್ಬಿಡುತ್ತೆ. ಅವ್ರು ಮಾಡು ಹೆಂಗಿರ್ತದೆ ಅಂದರೆ ಇಲ್ಲಿ ಗಾಡಿ ಏನಾರ ಈ ರೋಡಲ್ಲಿ ಕೆಟ್ಟೋಗ್ಬಿಟ್ರೆ ಅದ್ರ ಕತೆ ಹೇಳಕ್ಕೆ ಆಗಲ್ಲ ಬಿಡಿ. ನೋಡಿ ಈ ಗಾಡಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಪಾಪ ಅಣ್ಣನ ರೆಡಿ ಮಾಡ್ತವ್ರೆ. ಬೇಜಾರಾಗ್ತೈತೆ ನೋಡಿದ್ರೆ. ಮುಂದೆ ಬಿಸಿಲು ಹೊಡಿತಾ ಐತೆ, ಒಳ್ಳೆ ವ್ಯೂಸ್ ಎಲ್ಲ ಇದೆ ನೋಡಿ. ನೋಡು ನೀವು ನೋಡು, ಇಷ್ಟ ಹೈಟಲ್ಲಿ ಆಫ್ ರೋಡಿಂಗ್ ನೋಡಿ. ಗುಡ್ಡೆ ಎಲ್ಲ ಕುಸ್ತು ಎಷ್ಟು ಹೈಟ್ ಗೊತ್ತಾ? ಕೆಳಗೆ ನೋಡಿ, ಸ್ವಲ್ಪ ಯಾವ ಮಾರಿದ್ರು 2000 ಅಡಿ ಕಮ್ಮಿನೇ ಇಲ್ಲ ನೋಡಿ. ಆಹಾ, ಬಂಪರ್ಗಳೆಲ್ಲ ಟಚ್ ಆಗ್ತಾ ಇದ್ದಾವೆ. ರೋಡು ಹಂಗಿದೆ. ಹುಷಾರಾಗಿ ಹೋಗೋಣ, ಆರಾಮಾಗಿ ಹೋಗೋಣ. ಫುಲ್ ಆಫ್ ರೋಡಿಂಗ್ ಅಂದ್ಕೊಳ್ಳಿ ರೋಡ್. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಗುಡ್ಡ ಕುಸ್ತು ಆಫ್ ರೋಡ್ ಆಗಿರೋದು ಇದು. ಯಾವ ರೇಂಜಿಗೆ ಆಫ್ ರೋಡು ಅಂದರೆ ನೋಡ್ಬೋದು. ಗಾಡಿ ಮಲ್ಕೊಂಡು ಎದಾಳ್ತಾ ಇದೆ. ನಮ್ಮದು ಅಷ್ಟೇ, ಅಣ್ಣಂದು ಅಷ್ಟೇ. ಯಪ್ಪ ಓ ಮಿಷಿನ್ ಎಲ್ಲ ಅಲ್ಲಾಡ್ತಾ ಇದ್ದಾವೆ ಆ ಕಡೆಗೆ ಈ ಕಡೆಗೆ. ನಿಧಾನಕ್ಕೆ ಹೋಗೋಣ. ಫೈನಲಿ ಸ್ನೋ 2026 ಮೊದಲನೇ ಸ್ನೋ ನೋಡ್ತಾ ಇರೋದು ಅಂದ್ಕೊಳ್ಳಿ ಇಷ್ಟ ಹತ್ರದಿಂದ. ನೋಡಿ ಯಾವ ಥರ ಇದೆ ಸ್ನೋ. ಎಲ್ಲ ಗಲೀಜಾಗ್ಬಿಟ್ಟಿದೆ. ಹೈ ಆಲ್ಟಿಟ್ಯೂಡಲ್ಲಿ ಮಾತ್ರ ಸ್ನೋ ನೋಡೋಕೆ ಸಿಗೋದು ನಮ್ಗಷ್ಟೇ, ಬೇರೆ ಎಲ್ಲೂ ಸಿಗಲ್ಲ. ಎಂಥ ಆಫ್ ರೋಡಿಂಗ್ ಗೊತ್ತಾ ಇದು ನಿಜವಾಗ್ಲೂ. ಎಷ್ಟು ಟೈಟಲ್ ಮಾಡ್ತಾ ಇದೀವಿ ಗೊತ್ತಾ ಈ ರೋಡ್ನ. ವಾಹ್, ಮುಡ್ತೀರಾ ಭಯ ಸ್ನೋ? ಮುಂದೆ ನಿಲ್ಸೋಣ. ಯಾರೋ ನೋಡಿದ್ರೆ ಅರ್ಥ ಆಗುತ್ತೆ. ನಿಲ್ಲಿಸ್ತಾನೆ ಮುಂದೆ. ಫುಲ್ ಆಫ್ ರೋಡಿಂಗ್ ಅನ್ಕೊಳ್ಳಿ, ಫುಲ್ ಆಫ್ ರೋಡಿಂಗ್. 15,000 ಚಿಲ್ಲರೆ ಆಲ್ಟಿಟ್ಯೂಡ್ ಹೈಟಲ್ಲಿ ಇದ್ದೀವಿ ನಾವು. ಕೆರೆದ್ಬಿಟ್ಟು ಕೈ ಬಾತ್ಕಂತ ಭಯ. ಗಾಡಿ ಬಂದರೆ ಅದು ಪಾಸ್ ಆಗಲ್ಲ. ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀವಿ ನೋಡಿ. ಎಷ್ಟು ಪಾತಾಳದಲ್ಲಿ ನಿಲ್ಸಿದ್ದೀವಿ ತೋರಿಸ್ತೀನಿ. ಆಹಾ ನೋಡಿ. ಅನಿಲ ಪಾಪ ಮುಂದೆ ಹೋಗ್ಬಿಟ್ಟ ನೋಡಿ. ಗಾಡಿ ನಿಲ್ಸಿದ್ವಿ. ಅಣ್ಣ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಗುಡ್ಡ ಕೊರಿತವ್ರ. ಐಸ್ ಗುಡ್ಡೆ. ಬಾಬಯ್ಯ ಸಾಕು ಭಯ ಆಯ್ತಲ್ಲ. ಬಾಬಯ್ಯ ಗಾಡಿ ಮೇಲೆ ಹಾಕಿದ್ರು. ಕೈಯೆಲ್ಲ ಸೇತ್ಕೊಂಡು ಹೋಯ್ತು ಅಂದ್ಕೊಳ್ಳಿ. ಆಗ್ತಾ ಇಲ್ಲ. ಹೆಚ್ಚು ಕಮ್ಮಿ ತುಂಬ ಹೈಟಲ್ಲಿದ್ದೀವಿ. ಸಖತ್ ಚಳಿ ಇದೆ ಇಲ್ಲಿ. ಆಗ್ತಾ ಇಲ್ಲ. ಹೋಗೋಣ. ಗಾಡಿ ಬಿಟ್ಟೋಯ್ತು. ಒಂದೇ ಗಾಡಿ ಇದ್ದಿದ್ರೆ 1 ಗಂಟೆ ಬೇಕಾದ್ರೆ ನಿಲ್ಲಿಸ್ಬೋದಿತ್ತು. 2 ಗಾಡಿ ಇರೋದ್ರಿಂದ ಅವ್ರ ಜೊತೆ ನಾವು ಟೈಮ್ ಕವರ್ ಮಾಡ್ಕೊಬೇಕು. ಫುಲ್ ಆಫ್ ರೋಡಿಂಗ್ ಜೊತೆ ಲೈಟ್ಸ್ ನೋಡ್ರಿ ಅಂದ್ಕೊಳ್ಳಿ. ಸ್ವಲ್ಪ ಸ್ನೋ ಇದೆ ಅಷ್ಟೇ. ಇದೆಲ್ಲ ಕೆಸರು ಏನ್ಕಾಗಿದೆ ಗೊತ್ತಾ ಇಲ್ಲಿ. ಈ ಸಲ ಕರ್ಗಿ ಕೆಸರಾಗಿರೋದಿಲ್ಲ ನೋಡಿ. 2 ಲಾರಿ ಬಂದರೆ ಸ್ವಲ್ಪ ಕಷ್ಟ ಪಾಸ್ ಆಗೋದು. ಬಟ್ ಇಟ್ಸ್ ಓಕೆ, ಪಾಸ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಭಯ ಕಾಫಿ ಪೌಡ್ರ್ ಐತೆ, ಅಮೇರಿಕಾನ ಮಾಡೋಣ. ಫೈನಲಿ ತಂಗ್ಲಂಗ್ಲಾಗ ಬಂದಿದ್ದೀವಿ. ವ್ಯೂ ನೋಡಿ. ವಾವ್ ಯಾವ ಥರ ಇದೆ ಗೊತ್ತಾ ನೋಡಿ. ಹೊರಗಡೆ ಏನು ತೋರಿಸ್ತೀನಿ. ಬಿಸಿಲಿಗೂ ಈ ಮೋಡ್ಗಳಿಗೂ 2 ಗಾಡಿ ಸದ್ಯಕ್ಕೆ ನಿಲ್ಸಿದ್ದೀವಿ. ಅಲ್ಲಿದೆ ಪಾಸು, ಹೋಗಿ ತೋರಿಸ್ತೀವಿ. ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ ಎಷ್ಟು ಹೈಟಲ್ಲಿದ್ದೀವಿ ಸಮುದ್ರ ಮಟ್ಟಕ್ಕಿಂತ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಬೈಕಲ್ಲಿ ಕಾರಲ್ಲಿ ಇದೆಲ್ಲ ಮಾಡೋದು ಈಸಿ. ಬಟ್ ಇಷ್ಟು ಟ್ರಕ್ಗಳು ತೊಗೊಂಡು ಇಲ್ಲಿಗೆಲ್ಲ ಬರೋದು ಸಿಕ್ಕಾಪಟ್ಟೆ ಕಷ್ಟ. ಏನೇನು ಕಷ್ಟ ಅನ್ಭವಿಸಿದೀವಿ ಅಂತ ನಮಗೆ ಮಾತ್ರ ಗೊತ್ತು. ನೆಕ್ಸ್ಟ್ ಈಗ ಇಲ್ಲಿಂದ ಡೌನ್ ಇಳಿಸ್ಬೇಕು ನೋಡಿ. ರೋಡ್ ಹಂಗೆ ಹೋಗಿದೆ. ಸ್ನೋ ಮೌಂಟೇನ್ಸು ಸ್ವಲ್ಪ ಕಮ್ಮಿ ಇದೆ ಈ ವರ್ಷ. ಬೆಳಗ್ಗೆಯಿಂದ ಒಂದು 120 ಕಿಲೋಮೀಟರ್ ಡ್ರೈವ್ ಕಂಪ್ಲೀಟ್ ಮಾಡಿದ್ದೀವಿ ಆಲ್ರೆಡಿ. ನೋಡ್ಬೋದು. ಇದು ಸುಮ್ಮನೆ ಮಾತಲ್ಲ. ತಂಗ್ಲಂಗ್ಲಾ ಪಾಸು 17,482 ಅಡಿ ಅಂದರೆ ಸುಮ್ಮನೆ ಅಲ್ಲ. ಆಲ್ಮೋಸ್ಟ್ ಬೈಕರ್ಸ್ ಎಲ್ಲ 19,000 ಅಡಿಗೆ ಹೋಗ್ತಾರೆ. ನಾವು ಟ್ರಕ್ ತೊಗೊಂಡು 17,500 ಅಡಿಗೆ ಬಂದಿದ್ದೀವಿ ಅಂದರೆ ಯೋಚನೆ ಮಾಡಿ ಯಾವ ಥರ ಇದೆ ಅಂತ, ಯಾವ ಹೈಟಲ್ಲಿದ್ದೀವಿ ನಾವು ಅಂತ.
ಆಕ್ಸಿಜನ್ ಲೆವೆಲ್ ಕೂಡ ಕಮ್ಮಿ, ಇಲ್ಲಿ ಜಾಸ್ತಿ ಮಾತು ಕೂಡ ಆಡೋಕ್ಕಲ್ಲ. ಇಲ್ಲೊಂದು ಚಿಕ್ಕದ ಕೆಫೆ ಇದೆ, ಹೋಗಿ ಏನಾರ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಹೋಗೋಣ ಅಂತ. ದಿಸ್ ಈಸ್ ಹೈಯೆಸ್ಟ್ ನಾವು ಬಂದಿರೋ ಪಾಸಸಲ್ಲಿ ಹೈಯೆಸ್ಟ್ ತಂಗ್ಲಂಗ್ಲಾ ಪಾಸ್. ಈಗ ಸದ್ಯಕ್ಕೆ ತುಂಬ ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡಿ. ಬಿಹಾರ್ ಹೋದವ್ರು ಬಂದು ಅಲ್ಲಿ ವಾಶ್ರೂಮ್ಸ್ ಎಲ್ಲ ಇಟ್ಟಿದ್ದಾರೆ, ಸೋಲಾರ್ ಎಲ್ಲ ಹಾಕಿದ್ದಾರೆ. ಬಿಸಿನೀರು ಬರುತ್ತಾ ಬರ್ಬೋದು ಮೋಸ್ಟ್ಲಿ. ಈಗ ಸದ್ಯಕ್ಕೆ ನೋಡಿ ಇದೆಲ್ಲ ಆಲ್ಟಿಟ್ಯೂಡ್ದೆಲ್ಲ ಇದೆ. ನಾವೀಗ ನೆಕ್ಸ್ಟು ತಂಗ್ಲಂಗ್ಲಾ ಪಾಸ್ ಆಯಿತು, ಬಾರಾಲಚಾಗೆ ಹೋಗ್ತೀವಿ, 16,000 ಫೀಟ್ ಅಡಿ. ಆಮೇಲೆ ರೋಹತಾಂಗ್ ಪಾಸ್ ಲಾಸ್ಟ್ ಪಾಸು. ಈಗ 17ರಿಂದ ಕೆಳಗೆ ಹಿಡಿತೀವಿ. ಅದು ಯಾವುದಾದ್ರು ಲಾಲ್ಚುಂಗ್ಲಾ ಪಾಸು 16,613 ಅಡಿ. ಆಮೇಲೆ ಬಾರಾಲಚಾ ಪಾಸ್ ಇಳಿತೀವಿ 16,042 ಅಡಿ. ಆಮೇಲೆ ರೋಹತಾಂಗ್ ಪಾಸ್ 13,044 ಅಡಿ. ಅದಾದಮೇಲೆ ಡೈರೆಕ್ಟ್ ಮನಾಲಿಗೆ ಹೋಗ್ಬಿಡ್ತೀವಿ. ಮನಾಲಿ ಹೈವೇಲಿ ನಮಗೆ ಈ 5 ಪಾಸಸ್ ಸಿಗುತ್ತೆ. ಯಾರನ್ನ ಬರೋರಿದ್ದರೆ ನೋಡ್ಕೊಂಡು ಬನ್ನಿ, ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ವೇವೆಲ್ಲ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಈಗ ನೆಕ್ಸ್ಟು ಡೌನ್ ಇಳಿಸ್ತೀವಿ, ಇನ್ನು ಬರೋದೆಲ್ಲ ಡೌನೇ. ಇದೇ ನಾವು ಹೈಯೆಸ್ಟ್ ಪ್ಲೇಸಲ್ಲಿರೋದು. ಈಗ ಆ್ಯಕ್ಚುಲಿ 17,500 ಅಡಿ ಮೇಲ್ಗಡೆ ಪಕೋಡ ತಿನ್ನೋ ಮಜಾನೇ ಬೇರೆ ನೋಡ್ಬೋದು. ಭಯ ಕೈಸಾ ಪಕೋಡ ಬಹುತ್ ಟೇಸ್ಟಿ ಏನಾ ನೋಡಿ. ಇದು ಹುಣ್ಸೆಹಣ್ಣಿನ ಚಟ್ನಿ ನೋಡಿ, ಹುಣ್ಸೆಹಣ್ಣು ಚಟ್ನಿ ಸಕ್ಕತ್ತಾಗಿದೆ. ಪಕೋಡಾಗೆ ಮಾತ್ರ ಸೂಪರ್ ಕಾಂಬಿನೇಷನ್ನು. ಮತ್ತು ನೋಡಿ ಟೀ ಕಪ್ಪು ಏನು ಬರ್ದಿದ್ದಾರೆ ನೋಡಿ. ಇದಲ್ಲ ಸೇವ್ ಲಡಾಖ್, ಸೇವ್ ಇಂಡಿಯಾ, ಸೇವ್ ಅರ್ತ್ 100% ಸರ್ಟಿಫೈಡ್. ಇದು ಬಂದು ISO ಸರ್ಟಿಫೈಡ್ ಇರೋ ಕಂಪ್ನಿಯಿಂದನೇ ಈ ಕಪ್ಪು ರೆಡಿ ಮಾಡಿಸಿರೋದು. ಇದು ಹೆಲ್ತ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಯಾರಿಗೆ ಏನೋ ಗೊತ್ತಿಲ್ಲ ನಮಗೂ ಅಷ್ಟೊಂದು. ನೋಡುವ ಈಗ ಒಳ್ಳೆ ಟೀನ ಕಾಫಿನ ಹೇಳಿದ್ದು ಕಾಫಿ ಇರಲಿ, ಟೀ ಕುಡ್ಕೊಂಡು ಹೋಗೋಣ ಇಲ್ಲಿಂದ. ನಿಜವಾಗ್ಲೂ ಅಮೇಝಿಂಗ್ ಪ್ಲೇಸ್ ಅಂದ್ಕೊಳ್ಳಿ. ಇಂಥ ಜಾಗಕ್ಕೆ ಬಂದು ಬಡ್ಡಿ ಮಕ್ಕಳು ನೋಡಿ ಪ್ಲಾಸ್ಟಿಕ್ ಎಷ್ಟು ಬಿಸಾಕಿದ್ರೆ, ಎಷ್ಟು ಗಲೀಜ್ ಮಾಡಿದರೆ, ಏನು ಹೇಳ್ಬೇಕು ಇಂಥವ್ರಿಗೆಲ್ಲ. ನೋಡಿ ನಮ್ಮ ದೇಶ ಇಷ್ಟೇ, ಈ ದೇಶದ ಕತೆ ಇಷ್ಟೇ ಕಣಮ್ಮ. ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ರಮ್ಮ. ನಿಜವಲ್ಲ ಲಾಭ, ಯಾಕಂದ್ರೆ ಯಾವನೋ ಒಬ್ಬ ಕ್ಲೀನಾಗಿಟ್ಟು ಎಲ್ಲರೂ ಗಲೀಜ್ ಮಾಡಿದ್ರೆ ನೋ ಯೂಸ್. ನಾವು ಈಗ ಹೋಟ್ಲಲ್ಲಿ ಟಿಶ್ಯೂ ಪೇಪರ್ ಕೂಡ ಡಿಸ್ಪಿನ್ಗೆ ಹಾಕ್ಬಂದ್ವಿ, ಅಂಥದ್ರಲ್ಲಿ ಮಾಡಂಗಿಲ್ಲ. ಅದೇನು ಗೊತ್ತಾ, ಇದೆಲ್ಲ ಜಪಾನಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಅವ್ರಿಗೆ ಫಸ್ಟು 10 ವರ್ಷ ಏನು ಕಲಿಸ್ತಾರೆ ಅಂದರೆ ಹೆಂಗೆ ಕ್ಲೀನಾಗಿ ಇಟ್ಕೋಬೇಕು, ಡಿಸಿಪ್ಲಿನ್ ಕಲಿಸ್ತಾರೆ, ಹೆಂಗೆ ಮಾಡಬೇಕು ಅದೆಲ್ಲ ಕಲಿಸ್ತಾರೆ. ಈ ಅಕ್ಷರ ಕಲಿಯೋದು, ವಿದ್ಯಾಭ್ಯಾಸ ಕಲಿಯೋದು ತುಂಬ ಈಸಿ. ಆದರೆ ನಮ್ಮಲ್ಲಿ ಮಕ್ಳಿಗೆ ಸುಮ್ಮನೆ 2-2.5 kg 3-3 kg ಬ್ಯಾಗ್ ಹಾಕಿ ಅವ್ರದ್ದು ಪೆನ್ನೆಲ್ಲ ಊಸ್ಟ್ ಮಾಡಿಕ್ಕಿ ಅವ್ರಿಗೆ 25 ವರ್ಷಕ್ಕೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬರೋಂಗೆ ಮಾಡಿ ಅವನ ಅಜ್ಜಿನ ಬಿಡಿಯ ಫುಲ್ ಸ್ಕ್ಯಾಮ್ ಮಾಡಿ ಸರಿ ಕರೆಕ್ಟ್ ಆಗೈತಾ, ಏನಾನ ಎಫೆಕ್ಟ್ ಆಗೈತಾ ಅಂತ. ಇಲ್ಲಿ ಸೈಡ್ ಆಗತ್ತೆ ಬಾರ, ಅವು ಇಲ್ಲಿ ಸೈಡಿಂದ ಆ ಕಡೆ ಈ ಕಡೆ ಜರ್ಗೈತಾ ಅಥವಾ ಬಾಡಿಗೆ ಏನಾರ ಟಚ್ ಆಗೈತಾ ನೋಡು ಕ್ಲೀನಾಗಿ. ಒಂದು ರೌಂಡು ಅಪ್ಪೆಲ್ಲ ಹತ್ಬಿಟ್ಟು ಒಳ್ಳೆ ಡೌನ್ ಇಳಿಸ್ತಾ ಇದ್ದೀವಿ. ಗಾಡಿ ಯಾವ ಸ್ಪೀಡಲ್ಲಿ ಹೊಡಿತಾ ಇದ್ದೀವಿ ಅಂದರೆ ನೋಡಿ 70-80 ಅಣ್ಣ ಮುಂದೆ ಚಚ್ತಾವ್ರೆ, ಹಿಂದೆ ನಾವು ಅವರಿಂದ ಚಚ್ತಾ ಇದ್ದೀವಿ. ಹೀಟ್ರ್ ಹಾಕ್ಬಿಟ್ಟಿದ್ವಿ ಗಾಡೀಲಿ, ಹೀಟ್ ಆಗಲಿ ಅಂತ. ಬೆಚ್ಚಗಿದೆ ಏನ್ ಬ್ರೋ, ಸಖತ್ ಬೆಚ್ಚಗಿದೆ. ಸ್ವಲ್ಪ ಹೊತ್ತಿಗೆ ಇನ್ನು ನೋಡ್ಬೋದು ಸರ್ಚು 122 ಕಿಲೋಮೀಟ್ರ್, ಮನಾಲಿ 350 ಕಿಲೋಮೀಟ್ರು. ವಾವ್, ಯಾವ ಥರ ಲ್ಯಾಂಡ್ಸ್ಕೇಪ್ಸ್ ಇದೆ ನೋಡಿ ಇಲ್ಲಿ, ಸಕ್ಕತ್ತಾಗಿದೆ ಗುರು, ಸಕ್ಕತ್ತಾಗಿದೆ ನೋಡಿ. ನೀವು ನೋಡ್ಕೊಳ್ಳಿ, ನೀವು ಎಂಜಾಯ್ ಮಾಡ್ಕೊಳ್ಳಿ. ಫ್ಲಾಟ್ ರೋಡು ನೋಡ್ಬೋದು. ಒಂದು ಗಾಡಿ ಆದ್ಮೇಲೆ ಒಂದು ಗಾಡಿ ಓವರ್ಟೇಕ್ ಹೊಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಮಕ್ಕ ನೋಡ್ಕೊಳ್ಳೋಣ, ಪತ್ತನೇ ಇಲ್ಲ ಫೋನು, ಮಲಗಿಲ್ಕೊಳ್ಳೋನೇನೋ ಗೊತ್ತಿಲ್ಲ ನೋಡಿ. ಒಂದ್ರಿಂದ ಒಂದು 2 ಗಾಡಿ ಇಬ್ರು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಗುರು. ನಾವು ಶ್ರೀನಗರ್ ಟು ಲೇ ರೋಡ್ ಏನಾಯ್ತು ಅದಕ್ಕಿಂತ 10ರಷ್ಟು ಬೆಟ್ರ್ ಇದೆ ಈ ರೋಡು. ಮನಾಲಿ ಟು ಲೇ ಹೈವೇ, NH3 ನ್ಯಾಷನಲ್ ಹೈವೇ 3 ನೋಡಿ ಯಾವ ಥರ ಇದೆ ನೋಡಿ ಬೈ. ಅಪ್ಪ ಖುಷಿ ಆಗುತ್ತೆ ಈ ಥರ ರೋಡ್ಸಲ್ಲಿ ಗಾಡಿ ಹೊಡೆಯೋಕೆ.
ಇಷ್ಟಾದ್ರು ಡ್ರೋನ್ ಶೂಟ್ಸ್ ಎಲ್ಲ ನೋಡಿದ್ರಲ್ಲ ಸಖತ್ತಾಗಿತ್ತು ಅಂತ ಅನ್ಕೊಂತೀನಿ. ಈಗ ಹಿಮಾಲಯದ ಕತ್ತೆಗಳು ಹೆಂಗಿರ್ತವೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿದೆ ನೋಡಿ, ಸಿಂಗಲ್ ಆಗಿ ನೋಡಿ, ಕಾಣ್ತಾ ಇದೆಯಾ? ಇದೇ ಕತ್ತೆಗಳು ನೀವು ಡ್ರೋನ್ ಶೂಟಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಬರ್ತಾ ಬರ್ತಾ ಲ್ಯಾಂಡ್ಸ್ಕೇಪ್ಸ್ ನೋಡ್ತೀರಾ, ರೋಡ್ ನೋಡ್ತೀರಾ, ಏನ್ ನೋಡ್ತೀರಾ ಹೇಳಿ? ನೋಡಿ, ಒಳ್ಳೆ ಹೇರ್ ಪಿನ್ ಬೆಂಡ್ಸು ನೋಡ್ಬೋದು. ವಾ, ಅಣ್ಣ ಗಾಡಿ ಕೆಳಗೆ ಬಂತು, ಅಣ್ಣನ ಗಾಡಿ ಅಲ್ಲಿ ಹೋಗ್ತಾ ಇದೆ. ನಾವು ಈಗ ಯೂ ಟರ್ನ್ ನೋಡ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ಏನು 14 ವೀಲ್ 16 ವೀಲ್ ಬಂದರೂ ಕಟ್ಟಾಗುತ್ತೆ. ಬಟ್ ಇನ್ನು ಕೆಳಗಡೆ ಒಂದು ಸ್ವಲ್ಪ ಡೇಂಜರಸ್ ರೋಡ್ ಇದೆ, ಅಲ್ಲಿ ಕಟ್ಟಾಗಲ್ಲ ಅಂತೆ. ಹಂಗಾಗಿ ದೊಡ್ಡ ಗಾಡಿಗಳು ಯಾವೂ ಇಲ್ಲಿ ಬರಲಿಲ್ಲ. 10 ವೀಲ್ ಇಲ್ಲಿ 10 ವೀಲ್ ಕೂಡ ಬರೋದು ನಾವು ಬೆಳಗ್ಗೆಯಿಂದ ಒಂದು ನೋಡಲಿಲ್ಲ ಅಲ್ಲ ಭಯ, ಎಲ್ಲ 6 ವೀಲ್ ಮಾತ್ರ. ನೋಡಿ, ಇಲ್ಲೆಲ್ಲ ಆರ್ಮಿ ಕ್ಯಾಂಪ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಪಾಂಗ್ ಅಂತ ಊರ ಹೆಸರು. ಇನ್ನೊಂದು ಕಿಲೋಮೀಟರ್ ಇದೆ ಅಷ್ಟೇ ಪಾಂಗ್. ಸ್ನಾನ ಮಾಡಿ 3 ದಿವಸ ಆಯಿತು, ಆಗ್ತಾ ಇಲ್ಲ ಇರೋಕ್ಕೆ. ಐಸ್ ನೀರಲ್ಲಿ ಸ್ನಾನ ಮಾಡೋಣ ಅಂತ ಪ್ಲಾನಿಂಗು. ಗಾಡಿಗಳು 2 ಸೈಡ್ಗೆ ಹಾಕಿದ್ದೀವಿ. ನೀರನ್ನ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಇಲ್ಲಿ ನೋಡ್ತಾ ಇದ್ದೀನಿ, ನೋಡೋಣ ಯಾವ ಥರ ಇದೆ ಅಂತ. ಪ್ಯೂರ್ ನೀರು, ಪ್ಯೂರ್ ಹಿಮಾಲಯನ್ ನೀರು. ಏನು ನಮ್ಮ ಕಡೆ 800 ರೂಪಾಯಿ ಕೊಟ್ಟು 1 ಲೀಟ್ರ್ ನೀರು ಕುಡಿತೀರೋ, ಪ್ಯೂರ್ ಹಿಮಾಲಯದಿಂದ ಬಂದಿರೋ ನೀರು ಅಂತ. ಆ ನೀರಿನಲ್ಲಿ ನಾವು ಇವತ್ತು ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕ್ರಿಸ್ಟಲ್ ಕ್ಲಿಯರ್ ವಾಟ್ರು ನೋಡ್ಬೋದು. ವಾ, ನೋಡಿ ಕಲ್ಗಳು ಹೆಂಗೆ ಕಾಣ್ತಾ ಇದೆ ಒಳಗಿರೋದು. ಆಗ್ತಾಯಿಲ್ಲ ಗುರು, ಭಾರಿ ಕೋಲ್ಡ್ ಇದ್ದಾವೆ. ಬಟ್ ಬೇರೆ ಆಪ್ಷನ್ ಇಲ್ಲ, ಸ್ನಾನ ಮಾಡಲೇಬೇಕು. ಓಕೆ ಮಾಡ್ಬೋದು. ಸ್ನಾನ ಮಾಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಯಾಕೆ ಅಂದರೆ ಸೋಪು ಶಾಂಪು ಎಲ್ಲ ಖತಮ್, ಖತಮ್ ನಾಟಕ. ಸೋಪ್ ಇದು ಶಾಂಪು ಇಲ್ಲ, ನಿಮ್ಮನ್ನು ನಡೀಗುತ್ತೆ. ನಮಗೆ ಎಲ್ಲರಿಗೂ ನೋವೇ, ನಮಗೆ ಸಂತೂರೇ ಬೇಕು ಅಣ್ಣ. ಮೈಸೂರು ಸ್ಯಾಂಡಲ್ ಹಾಕಿ ಅಣ್ಣ, ಸಂತೂರ್ ಬೇಡ ಅಣ್ಣ, ನಮ್ಗೆ ಸಂತೂರೇ ಬೇಕು. ಸೆಟ್ ಆಗ್ಬಿಡೈತೆ ನಮಗೆ, ಏನು ಮಾಡೋಕ್ಕಾಗಲ್ಲ. ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು, ಸಂತೂರ್ ಸೋಪು ಇದ್ರೇ ನಮ್ಗೆ ನೆಮ್ಮದಿ. ಬೇರೆದು ಹಾಕ್ಬಿಟ್ರೆ ಆಲ್ರೆಡಿ ದಿನ ಒಂಥರ ಬರುತ್ತೆ. ಓಡೋಗಿ ಬಂದಿದ್ದಕ್ಕೆ ಒಂಥರ ಉಸಿರು ಕಟ್ದಂಗೆ ಆಗುತ್ತೆ. ಯಾಕೆ ಅಂದರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಇಲ್ಲಿ. ಹಂಗಾಗಿ ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ. ಮುಂದೆ ಬೇಜಾರು ನೀರು ಸಿಗ್ತದೆ. ಯಾಕಂದರೆ ಡೌನ್ಗೆ ಹೋಗ್ತಾ ಇದೀವಲ್ಲ ನಾವು. ಈಗ 17,500 ಅಡಿಯಿಂದ ಆಲ್ಮೋಸ್ಟ್ ಒಂದು 10,000 ಅಡಿಗೆ ಹೋಗ್ಬಿಡ್ತೀವಿ ಡೌನ್ಗೆ. ಹಂಗಾಗಿ ಬೇಜಾನ್ ಸಿಗುತ್ತೆ, ಏನು ಟೆನ್ಷನ್ ಇಲ್ಲ. ರೋಡ್ ನೋಡಿ ಯಾವ ಥರ ಇದೆ. ಇಲ್ಲಿಂದ ಹೋಗಿ ಏರ್ ಪಿನ್ ಬೆಂಡ್ಸ್ ಮುಖಾಂತರ ಹತ್ಬಿಟ್ಟು ಆ ಬೆಟ್ಟ ಕೊರ್ದ್ಬಿಟ್ಟು ರೋಡ್ ಮಾಡಿದ್ದಾರೆ. ಅಲ್ಲಿಗೆ ಹೋಗಬೇಕು. ಅದೆಲ್ಲ ಒಳ್ಳೆ ಡ್ರೋನ್ ಶಾಟ್ ಹಾಕ್ತೀನಿ ನೆಕ್ಸ್ಟು ನೋಡಿ.